ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದಿನಿಂದ ಸಂಸತ್ತಿನ ಬಜೆಟ್ ಅಧಿವೇಶನದ ದ್ವಿತೀಯಾರ್ಧ ಆರಂಭ ಆಗಲಿದ್ದು, ಈ ವೇಳೆ ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ವಿರೋಧ ಪಕ್ಷಗಳು ಅವಿಶ್ವಾಸ ನಿರ್ಣಯವನ್ನು ಲೋಕಸಭೆಯಲ್ಲಿ ಮಂಡಿಸಲಿವೆ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಇತರ ಸದಸ್ಯರಿಗೆ ಮಾತನಾಡೋದಕ್ಕೆ ಅವಕಾಶ ನೀಡದೇ ಇರೋದು ಮತ್ತು 8 ವಿರೋಧ ಪಕ್ಷದ ಸಂಸದರನ್ನು ಅಮಾನತುಗೊಳಿಸಿರುವುದನ್ನು ಪ್ರತಿಪಕ್ಷಗಳು ಪ್ರಶ್ನೆ ಮಾಡಿವೆ. ಸ್ಪೀಕರ್ ಅವರು ಏಕಪಕ್ಷೀಯವಾಗಿ ವರ್ತನೆ ಮಾಡುತ್ತಿದ್ದಾರೆ ಅಂತ ಅವರು ಆರೋಪಿಸಿದ್ರು. ಹೀಗಾಗಿ ಇವತ್ತು ಸಂಸತ್ನಲ್ಲಿ ಚರ್ಚೆ ಗದ್ದಲ ಇರುತ್ತೆ. ಇದರ ಜೊತೆಗೆ ಮಧ್ಯಪ್ರಾಚ್ಯದಲ್ಲಿನ ಯುದ್ಧ, ರಷ್ಯಾದ ತೈಲ ಖರೀದಿ ಬಗ್ಗೆ ಅಮೆರಿಕದ ಮಧ್ಯಪ್ರವೇಶ, ಇರಾನ್ ವಿಚಾರದಲ್ಲಿ ಭಾರತ ತೆಗೆದುಕೊಳ್ಳುವಂತಹ ನಿಲುವು, ಮೊದಲು ಖಮೇನಿ ಹತ್ಯೆಗೆ ಸಂತಾಪವನ್ನು ಸೂಚಿಸದೇ ಇರೋದು, ಸೋನಿಯಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಅದನ್ನು ಟೀಕಿಸಿತ್ತು. ಇಸ್ರೇಲ್ ಪರವಾಗಿ ಭಾರತ ತನ್ನ ಒಲವನ್ನು ವ್ಯಕ್ತಪಡಿಸ್ತಾ ಇದೆ ಎನ್ನುವಂಥ ಮಾತುಗಳು ಕೂಡ ಕಾಂಗ್ರೆಸ್ನಿಂದ ಕೇಳಿಬಂದಿತ್ತು. ಈ ಎಲ್ಲ ವಿಚಾರಗಳ ಬಗ್ಗೆ ಸಂಸತ್ತಿನಲ್ಲಿ ಚರ್ಚೆ ಆಗುತ್ತೆ, ಕೋಲಾಹಲವು ಕೂಡ ಸಹಜವಾಗಿ ಆಗುತ್ತೆ. ಮತ್ತೊಂದು ಕಡೆ ಓಂ ಬಿರ್ಲಾ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಒಂದು ಇತ್ಯರ್ಥ ಆಗುವ ತನಕವೂ ಕೂಡ ನಾನು ಆ ಚೇರ್ನಲ್ಲಿ ಕೂರೋದಿಲ್ಲ ಅಂತ ಹೇಳಿದ್ದಾರೆ ಈ ಹಿಂದೆಯೂ ಕೂಡ. ಹೀಗಾಗಿ ಇವೆಲ್ಲವೂ ಕೂಡ ದ್ವಿತೀಯಾರ್ಧದಲ್ಲಿ ಅಂದರೆ ಬಜೆಟ್ ಅಧಿವೇಶನದ 2ನೇ ಹಂತದಲ್ಲಿ ಇದು ನಡೆಯುವಂಥದ್ದು. ಈ 2ನೇ ಹಂತದಲ್ಲಿ ಎಲ್ಲ ಚರ್ಚೆಗಳಾಗುವಂಥ ಸಾಧ್ಯತೆ ಇದೆ.